ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ ಜೋರಾಗಿ ನಡೀತಾ ಇದೆ. ಸಚಿವ ಸ್ಥಾನಕ್ಕೆ ಹೊಸ ಶಾಸಕರು ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ಫಸ್ಟ್ ಟೈಮ್ ಶಾಸಕರಿಗೆ ಸಿಎಂ ಶಾಕ್ ಕೊಟ್ಟಿದ್ದಾರೆ. ಕೊಡ್ಲಿಕ್ಕಾಗಲ್ಲ, ನಿರ್ಣಯ ಆಗ್ಬಿಟ್ಟಿದೆ. ಹೈಕಮಾಂಡ್ ಮಟ್ಟದಲ್ಲೇ ನಿರ್ಣಯ ಆಗಿರುವಂತ ಹಿನ್ನೆಲೆಯಲ್ಲಿ ಅವರಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ರು. ಆಕ್ಚುಲಿ ಇದು ಮುಂಚೆ ಯಾರಿಗೂ ಅಷ್ಟೊಂದು ಯೋಚನೆ ಇರಲಿಲ್ಲ, ಒಂದು ಚಿಂತನೆ ಕೂಡ ಆಗಿರಲಿಲ್ಲ ಜನಸಾಮಾನ್ಯರಲ್ಲೂ ಕೂಡ. ಆದರೆ ಪತ್ರ ಬರೆದ ಬಳಿಕ ಆ ಪರ್ಸ್ಪೆಕ್ಟಿವೇ ಚೇಂಜ್ ಆಗ್ತದೆ. ಏನು ಹೊಸಬರಿಗೆ ಅವಕಾಶ ಇಲ್ವಾ, ಯುವಕರಿಗೆ ಅವಕಾಶ ಇಲ್ವಾ, ಈ ರೀತಿಯಾಗಿ ಮಾತಾಡ್ಕೊಳ್ಳುವಂತಾಯ್ತು ಆ ಪತ್ರ. ಮೊದಲ ಬಾರಿ ಶಾಸಕರಾದಂಥವರಿಗೆ ಮಂತ್ರಿ ಸ್ಥಾನ ಇಲ್ಲ, ಇದು ಹೈಕಮಾಂಡ್ ಮಟ್ಟದಲ್ಲಿ ಆದಂಥ ನಿರ್ಣಯ. ಹೊಸಬರು ಮಂತ್ರಿ ಸ್ಥಾನ ಕೇಳೋದು ತಪ್ಪಲ್ಲ ಅಂತಲೂ ಕೂಡ ಹೇಳಿದ್ರು ಸಿಎಂ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಕೆಲವರು ಮಾತನಾಡಿದ್ದಾರೆ. ಯಾರ್ಯಾರು ಏನೇನು ಮಾತನಾಡಿದ್ರು ಒಮ್ಮೆ ನೋಡೋಣ. ಎಲ್ಲರೂ ಸೇರಿ ನಾನೂ ಸೇರಿ ಸೈನ್ ಹಾಕಿದ್ದೀನಿ. ಅದರಲ್ಲೇನೇನು ಫೇಕ್ ಲೆಟ್ರ್ ಏನಲ್ಲ, ಒರಿಜಿನಲ್ ಲೆಟ್ರೆ. ಆದರೆ ನಾನು ಮಂತ್ರಿಗಿರಿನ ಕೇಳ್ತಾ ಇಲ್ಲ. ನನಗೆ ಮಂತ್ರಿಗಿರಿ ಬೇಡ. ಪ್ರತಿಭಾವಂತರು, ಟ್ಯಾಲೆಂಟ್ ಇರೋರು ಮತ್ತು ಪ್ರಾದೇಶಿಕವಾಗಿರೋಂಥ 5 ಜನ ನಮ್ಮ ಹೊಸ ಶಾಸಕರಿಗೆ ಮಂತ್ರಿ ಕೊಡಿ ಅಂತ ಎಲ್ಲರೂ ಒಗ್ಗೂಡಿ ಮಾತಾಡಿ ಹಾಕಿದ್ದೀವಿ. ಹೊಸಬರಿಗೆ ಕೊಡೋಕ್ಕಿಂತ ಅನುಭವಸ್ಥರಿಗೆ, ಆಸಕ್ತಿ ಇರೋರಿಗೆ, ಕೆಲಸ ಕಾರ್ಯ ಮಾಡುವಂಥ ಇಚ್ಛೆ ಉಳ್ಳವ್ರಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ತೀವಿ. ಯಾರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ, ಯಾರು ಸರಿಯಾದ ರೀತಿಯಲ್ಲಿ ಶಾಸಕರಿಗೆ ಗೌರವ ಕೊಡ್ತಾ ಇಲ್ಲ, ಯಾರು ಕಾರ್ಯಕ್ರಮ ಅನುಷ್ಠಾನ ಮಾಡದೆ ಜಾರಿಕೊಳ್ತಾ ಇದ್ದಾರೆ, ಅಂಥವ್ರಿಗೆಲ್ಲರೂ ಕೂಡ ತೆಗೆದು ಸಂಪುಟದಲ್ಲಿ ಬೇರೆಯವ್ರೊಂದು ಅವಕಾಶ ಮಾಡಿಕೊಡೋಕ್ಕೆ ಎಲ್ರದ್ದು ಒತ್ತಾಯ ಇದೆ. ಅದು ನನ್ನದು ಒತ್ತಾಯ ಇದೆ. ಹೊಸ ಶಾಸಕರ ಬೇಡಿಕೆ ತಾವು ಕೂಡ ಸಂಪುಟದಲ್ಲಿ ಸೇರಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ. ತಗೊಳ್ಬಾರ್ದು ಅಂತೇಳಿ ಏನು ಕಾನೂನಿಲ್ಲ. ಅದು ಕನ್ವಿನ್ಸ್ ಮಾಡಿ ಮುಖ್ಯಮಂತ್ರಿಗಳಾದವರು ಇಂಥವರು ಹೊಸದಾಗಿ ಆದರೂ ಕೂಡ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಅನುಭವ ಇದೆ, ಅವರನ್ನು ತಗೊಳ್ಬೋದು ಅಂದರೆ ಅವರೇನು ಬೇಡ ಅಂತ ಹೇಳಲಿಕ್ಕೂ ಹೋಗೋದಿಲ್ಲ ಅಂತ ಅಂದ್ಕೊಳ್ತೀವಿ. ಅದರಿಂದ ಅವರ ಬೇಡಿಕೆ ಏನು ಅವ್ರು ಕೇಳ್ಕೊಂಡಿದ್ದಾರೆ ಅದು ಸರಿಯಾಗೇ ಇದೆ. ಎಲ್ಲರಿಗೂ ಆಸೆ ಇರ್ತದಲ್ಲ ಮಂತ್ರಿ ಆಗಬೇಕು ಅಂತ. ಎಲ್ಲರಿಗೂ ಮಂತ್ರಿ ಆಗಬೇಕು ಅಂತ. ಫಸ್ಟ್ ಟೈಮ್ ಚೀಫ್ ಮಿನಿಸ್ಟರ್ ಇದ್ದವರು ಕೆಲವು ಮಂತ್ರಿ ಆಗಿದ್ದವರು ಇದ್ದಾರೆ, MLA ಆಗಿದ್ದವರು ಮಂತ್ರಿ ಆದವರು ಇದ್ದಾರೆ. ಹಾಗೆ ಕೇಳ್ತಾರೆ, ಅವ್ರು ಕೇಳೋದ್ರಲ್ಲಿ ತಪ್ಪೇನಿದೆ? ರಾಂಗ್ ಇನ್ ದಟ್. ಈಗ ಮಂತ್ರಿಗಳಾಗಬೇಕು ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ನಾವು ಒಂದು ನಿರ್ಣಯ ತಗೊಂಡಿದ್ವಿ. ಮೊದಲನೇ ಸಾರಿ ಶಾಸಕರಾದವರಿಗೆ ಮಂತ್ರಿ ಸ್ಥಾನ ಕೊಡಬಾರ್ದು ಅಂತಕ್ಕಂಥ ನಿಲುವನ್ನು ತಗೊಂಡಿದ್ದೀವಿ. ಬಟ್ ಅವರು ಕೇಳ್ತಾ ಇರ್ತಕ್ಕಂಥದ್ರಲ್ಲಿ ತಪ್ಪೇನಿಲ್ಲ. ವಾಟ್ ಎವರ್ ಹೈಕಮಾಂಡ್ ಸೇಸ್ ವಿಲ್ ಗೋ ಬೈ ಇಟ್. ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಇಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನಿಂದ ಐವಾನ್ ಡಿಸೋಜಾ ಸರ್, ಕಾಂಗ್ರೆಸ್ನ MLC, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಬಿಜೆಪಿ ವಕ್ತಾರರಾಗಿರುವಂಥ ಚಂದ್ರಶೇಖರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ವೆಲ್ಕಮ್. ನಾನು ಐವಾನ್ ಡಿಸೋಜಾ ಅವರಿಂದ ಆರಂಭ ಮಾಡ್ತೀನಿ. ಐವಾನ್ ಡಿಸೋಜಾ ಸರ್, ಇಲ್ಲಿ ಮೇನ್ಲಿ ನೋಡೋದಾದ್ರೆ ಆಕ್ಚುಲಿ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಯೋಚನೆ ಅನ್ನುವಂಥದ್ದು ಯಾರಿಗೂ ಬಂದಿರಲಿಲ್ಲ. ಆದರೆ ಪತ್ರ ಬರೆದ ಬಳಿಕ, ಸಿದ್ದರಾಮಯ್ಯನವರು ಹೇಳಿದ ಬಳಿಕ ಯಾಕೆ ಯುವಕರಿಗೆ ಅವಕಾಶ ಕೊಡ್ಬೋದಿತ್ತಲ್ವಾ? ಯಾಕೆ ಅವಕಾಶ ಮಿಸ್ ಆಗ್ತಾ ಇದೆ? ಯುವಕರು ಬರೀ ಅಧಿಕಾರಕ್ಕೋಸ್ಕರನ ಅವಕಾಶ ಇಲ್ವಾ ಅನ್ನುವಂಥ ರೀತಿಯಲ್ಲಿ ಒಂಥರ ರಾಂಗ್ ಆಗಿ ಪೋಟ್ರೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇಲ್ವಾ? ಒಂದು ನೆಗೆಟಿವ್ ಆಗೋದಿಲ್ವಾ ಕಾಂಗ್ರೆಸ್ಗೆ? ಈಗ ತೀರ್ಮಾನ ಯಾವುದಾಗಿದ್ದು, ಮೊದಲನೇ ಬಾರಿ ಶಾಸಕರಾದವರಿಗೆ ಒಮ್ಮೆ ಈ ಬಾರಿ ಅವಕಾಶ ಕೊಡೋದು ಬೇಡ ಅಂತ ಮೊದಲನೇ ಸಲ ಸಂಪುಟ ರಚನೆ ಸಂದರ್ಭದಲ್ಲಿ ಒಂದು ತೀರ್ಮಾನ ಆಗಿತ್ತು. ಹಾಗಾಗಿ ಆವಾಗ ತೆಗೆದುಕೊಳ್ಳಿಕ್ ಆಗಿರ್ಲಿಲ್ಲ. ಈಗ ಮತ್ತೆ ಪುನರ್ರಚನೆ ಆಗುವಾಗ ಮತ್ತೆ ಕೊಡಬಾರದು ಅಂತ ಯಾರು ಹೇಳಲಿಲ್ಲ. ಹಿಂದಿನ ತೀರ್ಮಾನ ಪ್ರಕಾರ ಮೊದಲನೇ ಬಾರಿ ಆದವರಿಗೆ ಕೊಡ್ಲಿಲ್ಲ. ಈಗ ದ್ವಿತೀಯ ಬಾರಿಗೆ ಮತ್ತೆ 2.5 ವರ್ಷದ ನಂತರ 3 ವರ್ಷದ ನಂತರ ಪುನರ್ರಚನೆ ಆಗುವಾಗ ಕೊಡಬಾರದು ಅಂತ ಹೇಳುವಂತದ್ದು ಯಾರ್ದು ಇಲ್ಲ. ಅದರಲ್ಲಿ ಏನ್ ತಪ್ಪಿಲ್ಲ. ಹೈಕಮಾಂಡ್ ಹೇಳಿದ್ರೆ ನಾನು ಸಿದ್ಧನಿದ್ದೇನೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಾಗಾಗಿ ಅವಕಾಶ ಇಲ್ಲ, ಅವಕಾಶ ಮಾಡುದಿಲ್ಲ ಅಂತ ಶಾಸಕರು ಆಗುದೇ ಒಂದು ಅವಕಾಶ. ಈಗ ಮಂತ್ರಿಗಳಾಗ್ಲಿಕ್ಕೆ ಬರೀ 15% ಮಾತ್ರ ಇರುವಂತದ್ದು. ಶಾಸಕರಾಗಿಯೂ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಇದೆ, ಮಂತ್ರಿಯಾಗಿಯೂ ಅವಕಾಶ ಇದೆ, ಏನ್ ಬೇಕಾದ್ರೆ ಆಗ್ಬೋದು ರಾಜಕಾರಣದಲ್ಲಿ. ಹಾಗಾಗಿ ಅದೊಂದು
ಡಿಬೇಟೇಬಲ್ ವಿಚಾರ ಅಲ್ಲ. ಬಟ್ ಒಂದು ನಾನು ಒಪ್ತೇನೆ, ಎಲ್ಲರಿಗೂ ಅವಕಾಶ ಕೊಡಬೇಕು, ಯುವಕರಿಗೂ ಕೊಡಬೇಕು. ಯುವಕರು ಮತ್ತು ಅಂದರೆ ಪ್ರಥಮ ಬಾರಿ ಆದವರು ಮತ್ತು 10 ಬಾರಿ ಆದವರು ಒಟ್ಟು ಸೇರಿ ಕೆಲಸ ಮಾಡಿದಾಗ ಆಡಳಿತಕ್ಕೆ ಒಂದು ಚುರುಕು ಬರ್ತದೆ. ಹಾಗಾಗಿ ಎಲ್ಲರಿಗೂ ಅವಕಾಶ ಕೊಡಬೇಕಂತ ಹೇಳುವುದರಲ್ಲಿ ನಾನು ಒಬ್ಬನಿದ್ದೇನೆ. ಹಾಗಾಗಿ ಅದರಲ್ಲಿ ಏನು ಮಚ್ಚುಮೊರೆ ಇಲ್ಲ. ಹಾಗಾಗಿ ನನ್ನ ವಿನಂತಿ ಇದೆ, ಸರ್ಕಾರ ಇವತ್ತು ಕೊಡುವುದಿಲ್ಲ ಅಂತ ಹೇಳುವಂಥದ್ದು ಹೇಳಲಿಲ್ಲ. ಮೊದಲನೇ ಬಾರಿ ಸಂಪುಟದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಶಾಸಕರು ಆಯ್ಕೆಯಾಗಿ ಬಂದರು, 136 ಆಯ್ಕೆಯಾಗಿ ಬಂದರು. ಅವಾಗ ನ್ಯಾಚುರಲಿ ಕಾಂಪಿಟಿಷನ್ ಜಾಸ್ತಿ ಇರ್ತದೆ. ಹಾಗಾಗಿ ಎಲಿಮಿನೇಟ್ ಮಾಡಲಿಕ್ಕೆ ಮೊದಲನೇ ಸಾಲಿ ಆದವರಿಗೆ ಮತ್ತೆ ಅವಕಾಶ ಕೊಡಬಹುದು ಅಂತ ಹೇಳುವ ಉದ್ದೇಶದಿಂದ ಆ ರೀತಿಯ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡಿದೆ ಹೊರತು ಕೊಡುವುದಿಲ್ಲ, ಕೊಡಬಾರ್ದು, ಅವರಿಗೇನು ಅರ್ಹತೆ ಇಲ್ಲ ಅಂತ ಪ್ರಶ್ನೆ ಇಲ್ವೇ ಇಲ್ಲ. ಹಾಗಾಗಿ ಖಂಡಿತವಾಗಿ ಮುಂದೆ ಅವಕಾಶ ಸಿಗಬಹುದು. ಓಕೆ, ಚಂದ್ರಶೇಖರ್ ಸರ್, ಪ್ರಯೋಗಗಳು ಅಂದ್ರೆ ಬಿಜೆಪಿ ಅದರಲ್ಲಿ ಎಕ್ಸ್ಪರ್ಟು. ಯಾಕೆಂದ್ರೆ ಕಾಂಗ್ರೆಸ್ನಲ್ಲಿ ನಮ್ಮ ರಾಜ್ಯದಲ್ಲೇ ನೋಡೋದಾದ್ರೆ ಮೊದಲ ಬಾರಿ ಗೆದ್ದಂಥವ್ರಿಗೆ ಮಂತ್ರಿ ಸ್ಥಾನವನ್ನ ಕೊಡಿ ಅಂತ ಕೇಳುವಂತ ಪರಿಸ್ಥಿತಿ. ಆದ್ರೆ ಬಿಜೆಪಿಯಲ್ಲಿ ಮುಖ್ಯಮಂತ್ರಿಗಳನ್ನಾಗೆ ಮಾಡಿಬಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ ನರೇಂದ್ರ ಮೋದಿ ಅವರಿದ್ದಾರೆ, ಮನೋಹರ್ ಲಾಲ್ ಖಟ್ಟರ್ ಅವರಿದ್ದಾರೆ ಮುಖ್ಯಮಂತ್ರಿಗಳಾದಂಥವ್ರು. ಇತ್ತೀಚೆಗೆ ಅಂದ್ರೆ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರಿದ್ದಾರೆ. ಅದರ ಜೊತೆಗೆ ಭಜನ್ ಲಾಲ್ ಶರ್ಮಾ, ಭೂಪೇಂದ್ರ ಪಟೇಲ್, ಇವರೆಲ್ಲರೂ ಕೂಡ ಅಂದ್ರೆ ಮೊದಲ ಬಾರಿಗೆ ಗೆದ್ದಂಥವರೇ ಮುಖ್ಯಮಂತ್ರಿಗಳಾದಂಥವರು ನಿದರ್ಶನಗಳಿರುವಂಥದ್ದು. ಅಂದ್ರೆ ಈಗ ಇದೊಂದು ಪ್ಲಸ್ ಪಾಯಿಂಟ್ ಆಯ್ತು ನೋಡಿ. ಕಾಂಗ್ರೆಸ್ನಲ್ಲಿ ಅವಕಾಶ ಇಲ್ಲ, ಬಿಜೆಪಿನಲ್ಲಿ ಎಲ್ರಿಗೂ ಕೂಡ ಅವಕಾಶ ಇದೆ. ನಾವು ಅನುಭವ ಅನ್ನೋದಕ್ಕಿಂತ ಅವರ ಟ್ಯಾಲೆಂಟ್ ಅನ್ನ ಗಮನಿಸ್ತೀವಿ, ಪಕ್ಷ ಸಂಘಟನೆಯನ್ನ ನೋಡ್ತೀವಿ ಅನ್ನುವಂಥದ್ದು ಹೇಳ್ಕೊಳ್ಳೋದಕ್ಕೂ ಒಂದು ಅಸ್ತ್ರ ಆಯ್ತಲ್ಲ ಅಂತ ನೋಡಿ. ಕಾರ್ಯಕರ್ತರ ಆಧಾರಿತ ಪಕ್ಷಕ್ಕೂ ಒಂದು ಕುಟುಂಬಕ್ಕೆ ನೇತೃತ್ವ ಬಿದ್ದಿರ್ತಕ್ಕಂಥ ಪಕ್ಷಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಇದೇನೇನೆ. ಕಾರ್ಯಕರ್ತರ ಆಧಾರಿತ ಪಕ್ಷದಲ್ಲಿ ಅವರ ಅರ್ಹತೆಗಳು ಅಷ್ಟೇನೆ ಮೀಸಲಾಗ್ತವೆ ಬಿಟ್ರೆ ಕುಟುಂಬ ಆಗಲ್ಲ. ಆದ್ರೆ ಕಾಂಗ್ರೆಸ್ ಅಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ನೋಡಿ. ಇವತ್ತು ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ದಾರೆ ಮೊದಲನೇ ಬಾರಿ ಆಯ್ಕೆ ಆಗಿರೋರಿಗೆ ನಾವು ಅವಕಾಶ ಕೊಡೋದಿಲ್ಲ ಅಂತೇಳಿ. ಆದ್ರೆ ಆ ಕುಟುಂಬಕ್ಕೆ ಮಾತ್ರ ಈ ರೂಲ್ಸ್ ಅಪ್ಲೈ ಆಗಲ್ಲ. 1959ರಲ್ಲಿ ನೆಹರು ಅವರು ಇಂದಿರಾ ಗಾಂಧಿನ AICC ಅಧ್ಯಕ್ಷರು ಮಾಡಿದಾಗ ಅವರು ನಾಟ್ ಇವನ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್, ನಾಟ್ ಇವನ್ ಎ ಮೆಂಬರ್ ಆಫ್ ಅಸೆಂಬ್ಲಿ, ಹೊಸಬರನ್ನ ಕರ್ಕೊಂಡು ರಾಷ್ಟ್ರೀಯ ಅಧ್ಯಕ್ಷರು ಮಾಡ್ತಾರೆ. ಅದಾದ್ಮೇಲೆ 1980ರ ದಶಕದಲ್ಲಿ ಸಂಜಯ್ ಗಾಂಧಿ ಅವರು ತೀರೋದಾಗ ರಾಜೀವ್ ಗಾಂಧಿ ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಇದು ರಾಜಕಾರಣದಲ್ಲೇ ಇರ್ಲಿಲ್ಲ ರೀ. ಇಂದಿರಾ ಗಾಂಧಿ ಅವ್ರು ಕರ್ಕೊಂಡ್ ಬಂದ್ಬಿಟ್ಟು ಜನರಲ್ ಸೆಕ್ರೆಟರಿ ಮಾಡ್ತಾರೆ. ಇಂದಿರಾ ಗಾಂಧಿ ಆದ್ಮೇಲೆ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ನಾಟ್ ಇವನ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆರ್ ಅಸೆಂಬ್ಲಿ ಆಗಿದ್ದವರು ಪ್ರೈಮ್ ಮಿನಿಸ್ಟರ್ ಆಗಿ ಹೋಗ್ಬಿಡ್ತಾರೆ ಅವಾಗ. ಸೊ ಹಾಗಾಗಿ ಅದೇ ರೀತಿ ಸೋನಿಯಾ ಗಾಂಧಿ ಅವರು 1983ವರೆಗೂ ನಾಗರಿಕರೇ ಅಲ್ಲ, ಶಿ ವಾಸ್ ನಾಟ್ ಅಟ್ ಆಲ್ ಇವನ್ ದ ಸಿಟಿಜನ್ ಆಫ್ ಇಂಡಿಯಾ. ಅಂತವರು ಬಂದು ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ. ರಾಹುಲ್ ಗಾಂಧಿ ಬಂದು ರಾಷ್ಟ್ರೀಯ ಉಪಾಧ್ಯಕ್ಷರಾಗ್ತಾರೆ, ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ. ಇವ್ರೆಲ್ಲರಿಗೂ ಯಾವ ರೂಲ್ಸ್ ಅಪ್ಲೈ ಆಗಲ್ಲ. ಇವ್ರು ಏನ್ ಬೇಕಾರಾಗ್ಬೋದು ಆ ಕುಟುಂಬದೊಳಗಡೆಗೆ. ಆದ್ರೆ ಪಾಪ ಯಾರು ಗ್ರೌಂಡ್ ಇಂದ ಕಷ್ಟ ಪಡ್ಕೊಂಡ್ ಬಂದ್ಬಿಟ್ಟು MLA ಆಗಿ ಚುನಾಯಿತರಾಗಿರ್ತಾರಲ್ಲ, ಅದ್ರಲ್ಲಿ ಅವ್ರಿಗೆ 50 ವರ್ಷ ಇರ್ಬೋದು, 60 ವರ್ಷ ಇರ್ಬೋದು, ಅಥವಾ ಎಷ್ಟೇ ಅನುಭವ ಇರ್ಬೋದು, ಶಕ್ತಿ ಇರ್ಬೋದು, ಅವ್ರಿಗೆ ಮಾತ್ರ ಅವಕಾಶ ಇಲ್ಲ. ಯಾಕೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಅವರು ಆ ಕುಟುಂಬದವರಲ್ಲ. ಸಿದ್ದರಾಮಯ್ಯವ್ರು ಏನಕ್ಕೆ ಆ ವಿಷಯ ಹೇಳ್ತಾರೆ ಅಂತ ಹೇಳಿದ್ರೆ ಆ ಕುಟುಂಬದವರಲ್ಲ, ಆ ಕುಟುಂಬದವ್ರು ಓಲೈಸ್ಕೋಬೇಕು. ಹಾಗಾಗಿ ಹೊಸಬರಿಗೆ ಇಲ್ಲಿ ನೋಡಿ, ಕಾಂಗ್ರೆಸ್ ಅಲ್ಲಿ ಕಾರ್ಯಕರ್ತರಿಗಾಗ್ಲಿ ಹೊಸಬರಿಗಾಗ್ಲಿ ದುಡಿಯೋರ್ಗಾಗ್ಲಿ ಅವಕಾಶವೇ ಇಲ್ಲ. ಅದಕ್ಕೋಸ್ಕರವೇ ಎಲ್ಲ ದೊಡ್ಡ ದೊಡ್ಡ ನಾಯಕರು ಇಂಟರಪ್ಟ್ ಇಲ್ಲಿ DK ಶಿವಕುಮಾರ್ ಅವ್ರು ಹೇಳಿದ್ರು, ನಾನು ಮೊದಲ ಬಾರಿಗೆ ಶಾಸಕನಾಗಿದ್ದಾಗ ನನ್ಗೆ ಅವಾಗ್ಲೇ ಕೊಟ್ಟಿದ್ರು ಮಂತ್ರಿ ಸ್ಥಾನ ಅಂತ ಹೇಳ್ಬಿಟ್ರು. ಹೆಂಗ್ ಹೇಳ್ತೀರಾ? ಅವ್ರು ಯಾವ ಕುಟುಂಬ ಹಿನ್ನೆಲೆ ಅಂತೀರಾ? ಅದನ್ನೇ ಹೇಳ್ತಾ ಇದೀನಿ ಸರ್. ಅವ್ರು ಯಾವ ರೀತಿ ಮಿನಿಸ್ಟ್ರಿ ತಗೊಂಡ್ರು ಅಂತ ಗೊತ್ತು. ಕೃಷ್ಣ ಅವ್ರ ಮನೆಗೆ ಹೋಗಿ ಅವ್ರ ಮನೆ ಒದ್ಕೊಂಡೋಗಿ ಕಿತ್ಕೊಂಡಿದ್ದವರು ಅಲ್ಲ, ಅದು ಅವಾಗ 99 ಬಟ್ 89 ಮೊದಲ ಬಾರಿಗೆ ಬಂಗಾರಪ್ಪನವರಿದ್ದಾಗ ಆಗಿದ್ದು. ಹೌದು ಸರ್, ನಾನು ಅದೇ ಹೇಳ್ತಿದ್ದಲ್ಲ, ಯಾವ ಹಣ ಬಲ ತೋಳ್ಬಳಕೆ ಯಾವ್ದೋ ಒಂದು ಎಕ್ಸೆಪ್ಷನ್ ಅಷ್ಟೇನೆ. ಒಂದು ಎಕ್ಸೆಪ್ಷನ್ ಅವ್ರ ಹಿಸ್ಟ್ರಿ ಚೆನ್ನಾಗಿ ಗೊತ್ತಿತ್ತು ತಾನೆ, ಯಾರು ಶಿಷ್ಯರು, ಯಾವ ಕೊತ್ವಾಲ ಶಿಷ್ಯರು, ಹಣ ಬಲ ಹೆಂಗಿತ್ತು, ಯಾವ ರೀತಿ ಬಂದ್ರು ಅಂತೇಳಿ. ಈ ತರ ಎಕ್ಸೆಪ್ಷನ್ಗಳು ಬಿಟ್ಬಿಟ್ರೆ ತೋರ್ಸ್ಕೊಂಬನಿ ಇವರು. ಹಾಗಾದ್ರೆ ಆಯ್ತಲ್ಲ, ಇವತ್ತು 38 ಜನ ಗೆದ್ಬಿಟ್ಟು ಬಂದಿದ್ದಾರೆ. ಅದ್ರೊಳಗಡೆ ಇವತ್ತು ಇನ್ನೊಂದು ಹೊಸದಾಗಿ ಒಂದು ಗಲಾಟೆ ಶುರುವಾಗಿದೆ. ಅವರೆಲ್ಲ 24 ಜನ MLCಗಳು ಪತ್ರ ಬರ್ತಿದ್ದಾರೆ, ಪೃಥ್ವಿ ನಮ್ಗೆ ಮಿನಿಸ್ಟ್ರಿ ಕೊಡಿ ಅಂತ ಹೇಳಿ. ಯಾರಿಗೆ ಕೊಡ್ತಾರೆ ಇವರು? ಯಾಕೆ ಕೊಡಲ್ಲ ಇವರು? ಯಾಕೆ ಕೊಡಲ್ಲ ಅಂತ ಹೇಳಿದ್ರೆ ಇವ್ರಿಗೆ ಅರ್ಹತೆ ಮಾನದಂಡವೇ ಅಲ್ಲ. ಇವ್ರಿಗೆ ಮಾನದಂಡ ಇರ್ತಕ್ಕಂಥ ಒಂದೇ, ಎಷ್ಟು ಚೆನ್ನಾಗಿ ಲೂಟಿ ಹೊಡಿತಾರೆ, ತಗೊಂಡೋಗಿ ಕುಟುಂಬಕ್ಕೆ ಸೇವೆ ಮಾಡ್ಕೊಂಡಿರ್ತಾರೆ ಅಂತ ಹೇಳಿ. ಇವತ್ತಿನವರೆಗೂ ಬಂಜಾರ ಸಮುದಾಯದ ಒಬ್ಬರು ತಗೊಂಡಿಲ್ಲ, ಇವರು ಮಿನಿಸ್ಟ್ರಿ ಮಾಡ್ಕೊಂಡಿಲ್ಲ. ಕರ್ನಾಟಕದ ಇತಿಹಾಸದಲ್ಲಿ ಒಂದು 2 ದಶಕದ ಇತಿಹಾಸದಲ್ಲಿ ಪ್ರತಿ ಸರಿ ಲಂಬಾಡಿ ಸಮುದಾಯ ಬಹಳ ದೊಡ್ಡ ಸಮುದಾಯ, ಅದು ಅದಕ್ಕೆ ಪ್ರಾತಿನಿಧ್ಯ ಕೊಟ್ಟಿದ್ದು. ಕೊಡಲ್ಲ ಇವರು. ಯಾರಿಗೆ ಕೊಟ್ಕೊಂಡು ಹೋಗ್ತಾರೆ? ಇವ್ರಿಗೆ ಯಾರು ಬೇಕಾಗುತ್ತಾರೆ, ಯಾರು ನಿಮ್ಗೆ ಹೈಕಮಾಂಡ್ ಒಲವಿದೆ, ಯಾರು ಲೂಟಿ ಹೆಚ್ಚಿಗೆ ತಗೊಂಡೋಗಿ ಮಾಡ್ಕೊಂತಾರೆ, ಯಾರು ಅಬ್ಕಾರಿ ಇಲಾಖೆ ಒಳಗೆ ಲೂಟಿ ಮಾಡ್ತಾರೆ, DK ಶಿವಕುಮಾರ್ ಅಂತ ಲೂಟಿ ಮಾಡ್ತಾರೆ, ಇಂಥವ್ರಿಗೆ ಬೆಲೆ. ಅದೇ ಬಿಜೆಪಿ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರು ಸಾಮಾನ್ಯರಿಂದ ಸಾಮಾನ್ಯ ಮನೆಯಿಂದ ಬಂದರೆ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ. ಎಲ್ಲ ಇದರಲ್ಲಿ ರೈಲ್ವೆ ಸ್ಟೇಷನ್ ಟೀ ಮಾಡ್ತಿದ್ದವರು ಇವತ್ತು ಪ್ರಧಾನಮಂತ್ರಿ ಆಗ್ತಾರೆ. JP ನಡ್ಡಾ ಅವರು ರಾಷ್ಟ್ರೀಯ ಅಧ್ಯಕ್ಷ ಆಗ್ತಾರೆ. ಇವ್ರು ಹೇಳ್ಬಿಡ್ಲಿ, ಯಾರು ಈ ರೀತಿ ತಳಮಟ್ಟದಿಂದ ಬಂದಿರ್ತಕ್ಕಂಥ ಯಾರನ್ನು ಇವತ್ತು ಆ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳಿ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ತಗೊಂಡೋಗಿ ಒಂದು ಬೊಂಬೆ ತರ ಕೂರ್ಸ್ಕೊಂಡ್ ಕೂತಿದಾರಲ್ಲ, ಹೇಳಿಲ್ವಾ? ಕುರಿ ಕಾಯ್ತಿದ್ದವ್ರನ್ನ ಮುಖ್ಯಮಂತ್ರಿ ಮಾಡಿದ್ಯಾರಪ್ಪ ಕಾಂಗ್ರೆಸ್ನವರು ಅಂತ ಹೇಳಿಲ್ವಾ?
ಅದು ಎಷ್ಟು ನಿಜಾನೇ ವರ್ಷ ಅಲ್ವಾ? ಆದ್ಮೇಲೆ ಎಲ್ಲ ಎಷ್ಟು ವರ್ಷ ಆದ್ಮೇಲೆ ಅದನ್ನ ಹೇಳ್ತಿರೋದು ಸರ್, ಎಷ್ಟು ವರ್ಷ ಆದ್ಮೇಲೆ ಅದು ಯಾವ್ದು ನಿಮ್ ಪಕ್ಷದಲ್ಲಿ ಯಾರು ಗತಿ ಇರ್ಲಿಲ್ವಾ? ನಿಮ್ಗೆ ಬೇರೆ ಪಕ್ಷದಿಂದ ಕರ್ಕೊಂಡ್ ಬಂದ್ಬಿಟ್ಟು ಅವ್ರ ಶಕ್ತಿ ಉಪಯೋಗಿಸ್ಕೊಂಡು ಅವ್ರು ಮಾಡ್ಬೇಕಾಗಿತ್ತು. ನೀವು ಆರಂಭದಲ್ಲಿ ಹೇಳಿದ್ರಿ ಅರ್ಹತೆ ಇದ್ದಂತವ್ರಿಗೆ ಅವಕಾಶ ಅಂತ. ಅರ್ಹತೆ ಇದೆ ಸಿದ್ದರಾಮಯ್ಯನವ್ರಿಗೆ ಕೊಟ್ರು ಅಂತ. ಮತ್ತೆ ಚಂದ್ರಶೇಖರ್ ಅವರೇ ಇಲ್ಲಿ ಐವನ್ ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ದಲಿತರು ಅರ್ಹತೆ ಇರ್ಲಿಲ್ವಾ? ಜಿ ಪರಮೇಶ್ವರ ದಲಿತರು ಅರ್ಹತೆ ಇರ್ಲಿಲ್ವಾ? ಎಷ್ಟೇ ಸರಿಯಾಗಿದ್ರು ಅವರು 50-60 ವರ್ಷದಿಂದ ರಾಜಕಾರಣ ಮಾಡ್ತಿದ್ದಾರೆ ಅಂದ್ರೆ ಇವ್ರಿಗೆ ಯಾವಾಗ ಬೇಕೋ ಇವ್ರಿಗೆ ಬೇಕಾದಂಗ ಮಾತ್ರನೇ ಇಲ್ಲಿ ರೂಲ್ಸ್ಗಳನ್ನ ಬದಲಾಯಿಸ್ಕೊಂಡು ಹೋಗೋದಾ? ಓಕೆ, ಐವನ್ ಸರ್, ಇವು ಚಂದ್ರಶೇಖರ್ ಅವ್ರನ್ನ ಮಾತನ್ನ ಕೇಳಿಸ್ಕೊಂಡ್ರಿ ಅಂತ ಅನ್ಕೊಳ್ತೀನಿ. ಇಲ್ಲಿ ಅನುಭವ, ಅವಕಾಶ, ಹೊಸತನ ನೀವು ಆರಂಭದಲ್ಲಿ ಹೇಳಿದ್ರಿ. ಅದರ ಬ್ಯಾಲೆನ್ಸ್ ಸಮ್ಮಿಲನ ಇದೆಯಲ್ಲ, ಅದು ಅಧಿಕಾರಕ್ಕೆ ಚಂದ, ಎಲ್ಲವನ್ನೂ ಕೂಡ ರಾಜ್ಯದಲ್ಲಿ ಆಡಳಿತ ಮಾಡಲಿಕ್ಕೂ ಮತ್ತೆ ಒಂದು ಮೆಸೇಜನ್ನು ಕೊಡಲಿಕ್ಕೂ ಅಂತ. ಬಟ್ ಈಗ ಪತ್ರ ಬರೆದ ನಂತರ ಈಗ ಚರ್ಚೆ ಆಗ್ತಾ ಇರುವಂಥದ್ದು, ಈಗ ಆಲ್ರೆಡಿ ಕುರ್ಚಿಯ ವಿಚಾರ, ನಾಯಕತ್ವದ ವಿಚಾರದ ಗೊಂದಲದ ನಡುವೆ ಇದೊಂದು ರೀತಿಯಾದಂಥ ಮತ್ತೊಂದು ತಲೆಬೇನೆ ಆಯಿತು ಅಂತ ಅನ್ಕೊಳ್ತಾ ಇಲ್ವಾ ನೀವು ಕಾಂಗ್ರೆಸ್ ನಾಯಕರು? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಚಂದ್ರಶೇಖರ್ ಸರ್ ಅವರು ಹೇಳ್ತಾ ಇದ್ರು MLC ಆಗಿರುವಂಥ ಹಿನ್ನೆಲೆಯಲ್ಲಿ ಅವರ ನಿರೀಕ್ಷೆ ಕೂಡ ಇದೆ. ಬಟ್ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಚ್ಚಾಟದ ನಡುವೆ ಇದೊಂದು ಹೊಸ ತಲೆಬೇನೆ ಆಯಿತು ಅಂತ ಅವ್ರಿಗೆ ಅವರೇ ರಾಂಗ್ ಮೆಸೇಜ್ ಪೊಟ್ರೆ ಆಗುವ ರೀತಿಯಲ್ಲಿ ಮಾಡ್ಕೊಂಡ್ಬಿಟ್ರು ಒಂದು ವೇದಿಕೆನ. ಇಲ್ಲ, ಖಂಡಿತ ಅಂತ ಹೇಳಿದ್ರೆ ನಾನು ಅದಕ್ಕೇನೆ ಯಾವ ಪಕ್ಷ ತನ್ನ ಸಿದ್ಧಾಂತವನ್ನ ಮರ್ತು ಕೇವಲ ಅಧಿಕಾರದ ಹಪಾಹಪಿಗೋಸ್ಕರ ನಿಂತ್ಕೊಳ್ಳುತ್ತೆ, ಆ ಪೊಲಿಟಿಕಲ್ ಪಾರ್ಟಿಯ ಪ್ರಾಬ್ಲಮ್ಗಳು ಇದೇನೆ. ಇವತ್ತು ರಾಜ್ಯದಲ್ಲಿ ಬಂದು 2.5 ವರ್ಷಕ್ಕೆ ದಿವಾಳಿ ಹೆಂಗಿದ್ದಾಗಿದೆ. ನಾನು ಒಂದು ಉದಾಹರಣೆ ಕೊಡ್ತೀನಿ. 2023ರಲ್ಲಿ ಬೊಮ್ಮಾಯಿ ಅವರು ಬಿಟ್ಟಾಗ ನಮ್ಮಲ್ಲಿ 6 ತಿಂಗಳು ಅವರು ಆಡಳಿತ ಮಾಡಿದ್ರು. 2023ರಲ್ಲಿ 402 ಕೋಟಿ ರೂಪಾಯಿ ಸರ್ಪ್ಲಸ್ ಬಜೆಟ್ ಬಿಟ್ಟು ಹೋಗಿದ್ರು. ಇನ್ನು ಅವ್ರು ಆಡಳಿತ ಮಾಡಿ ಸಿದ್ದರಾಮಯ್ಯನವರು 7 ತಿಂಗಳಲ್ಲಿ -9,312 ಕೋಟಿ ರೂಪಾಯಿ ಡೆಫಿಸಿಟ್ ಬಜೆಟ್. ಯಾಕಾಯ್ತು? ಯಾಕೆ ಅಂತ ಹೇಳಿದ್ರೆ ಇವ್ರಿಗೆ ರಾಜ್ಯ ಆಡಳಿತ ಮಾಡಬೇಕು, ರಾಜ್ಯನ ಉದ್ಧಾರ ಮಾಡಬೇಕು ಅಂತಲ್ಲ, ಈ ರೀತಿ ಒಳಗಡೆಗೆ ತನ್ನ ಕುರ್ಚಿ ಉಳಿಸ್ಕೋಬೇಕು, ಅಲ್ಲಿ ಮೇಲ್ಗಡೆಗೆ ಹೈಕಮಾಂಡ್ಗೆ ತಗೊಂಡೋಗಿ ಕಪ್ಪ ಕಾಣಿಗೆ ಕೊಡಬೇಕು, ಇದು ಒಂದೇ ಉದ್ದೇಶ ಆಗ್ಬಿಟ್ರೆ ನಾನು ಹೇಳ್ತೀನಿ ಕೇಳಿ, ಇವರ ಮಿನಿಸ್ಟ್ರಿ ಅಲಾಟ್ ಮಾಡ್ತಾರಲ್ಲ, ಯಾವ ಉದ್ದೇಶ ಒಳಗಡೆ ಅಲಾಟ್ ಮಾಡ್ತಾರೆ? ಒಂದು, ದಲಿತ MLAಗಳು ಮೀಟಿಂಗ್ ಮಾಡಕ್ಕೆ ಇವ್ರು ಬಿಡೋದಿಲ್ಲ. ಅಲ್ಲಿ ಯಾವ್ದಾರ ಒಂದು ಹಿಂದುಳಿದ ವರ್ಗದ ಸಮ್ಮೇಳನ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ DK ಶಿವಕುಮಾರ್ ಅಡ್ಡ ತಗೊಂಡ್ಬರ್ತಾರೆ. ಅದ್ರ ಅರ್ಥ ಏನು? ನೀವು ಅಹಿಂದ ಅಂತ ಹೇಳ್ತೀರಾ ಹೊರತು 3 ರಾಜ್ಯದಲ್ಲಿ ಆಡಳಿತದಲ್ಲಿದೆ ಪೃಥ್ವಿ. ಇದರಲ್ಲಿ ಹಿಮಾಚಲ ಪ್ರದೇಶ, ತೆಲಂಗಾಣ ಮತ್ತೆ ಕರ್ನಾಟಕ. ಆ 3 ರಾಜ್ಯದಲ್ಲಿ 2 ರಾಜ್ಯಗಳಲ್ಲಿ ಮುಂದುವರಿದ ಸಮುದಾಯದವ್ರು ಮಾತ್ರ ನೀವು ಮುಖ್ಯಮಂತ್ರಿ ಮಾಡಿಟ್ಟಿದ್ರಿ. ಇಲ್ಲಿರ್ತಕ್ಕಂಥ ಹಿಂದುಳಿದ ಸಮುದಾಯ ಒಂದೇ ಒಂದು ರಾಜ್ಯದಲ್ಲಿ ಇದೆ. ಆದ್ರೆ ರಾಹುಲ್ ಗಾಂಧಿ ಏನ್ ಮಾತಾಡ್ತಾರೆ? ಮಾತೆತ್ತರು ಹಿಂದುಳಿದ ಸಮುದಾಯ, ನಾವು ಎಸ್ಟಿಗಳು ಅಂತ ಹೇಳಿ. ಇವತ್ತು ರಾಜ್ಯ ಈ ವರ್ಷ ಕೂಡ 19,300 ನಾವು ಯುವ ನಾಯಕತ್ವದ ಬಗ್ಗೆ ಮಾತನಾಡೋಣ. ಚಂದ್ರಶೇಖರ್ ಸರ್, ಇಲ್ಲಿ ಹೊಸ ಪ್ರಯೋಗಗಳಿಗೆ ಕಾಂಗ್ರೆಸ್ ಓಪನ್ ಅಪ್ ಆಗ್ತಾ ಇಲ್ಲ ಅನ್ನುವಂಥ ಮೆಸೇಜು ಪಾಸ್ ಆಗಲ್ವಾ ಇದರಿಂದ? ಯಾಕೆಂದ್ರೆ BJPಲಿ ಅಷ್ಟೆಲ್ಲ ಬದಲಾವಣೆ ಆಗ್ತಾ ಇದೆ. ನಮ್ಮ ದೇಶ ಆಕ್ಚುಲಿ ಇಡೀ ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಯುವಕರಿರುವಂಥ ದೇಶ, 65% ಅಷ್ಟು ಯುವಕರಿದ್ದಾರೆ, ಯುವಶಕ್ತಿ ಇರುವಂಥದ್ದು. ಅದನ್ನ ಬಳಕೆ ಮಾಡ್ಕೊಳ್ಬೇಕು ಅಂದ್ರೆ ಬರೀ ಮತಕ್ಕೋಸ್ಕರ ತೋರ್ಸೋದಲ್ಲ, ಅಧಿಕಾರವನ್ನ ಕೊಟ್ಟಂತ ಸಂದರ್ಭದಲ್ಲಿ ಮಾತ್ರ ಅಲ್ವಾ ಸಾಧ್ಯ ಆಗೋದು? ನೋಡಿ, 78 ವರ್ಷಗಳ ಇತಿಹಾಸದಲ್ಲಿ ಕಾಂಗ್ರೆಸ್ ಅಲ್ಲಿ ಸುಮಾರು 66 ವರ್ಷ ಒಂದೇ ಕುಟುಂಬದವ್ರು ಮಾಡಿರೋದು, ಒಂದೇ ಕುಟುಂಬಕ್ಕೆ ನೇತೃತ್ವದ ರಾಷ್ಟ್ರೀಯ ಅಧ್ಯಕ್ಷರು. ಹಾಗಾದ್ರೆ ಬೇರೆಯವ್ರಿಗೆ ಅರ್ಹತೆನೇ ಇರ್ಲಿಲ್ವಾ? ಯಾರಾದ್ರೂ ನನಗೆ ಅರ್ಹತೆ ಇದೆ, ನನಗೆ ಆ ಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಅವ್ರನ್ನ ಮುಗಿಸ್ಬಿಟ್ಟಿರೋರು. 62ರಲ್ಲಿ ನಿಜಲಿಂಗಪ್ಪ ಅವ್ರನ್ನ ಮುಗಿಸಿದ್ರು, ಅದಾದ್ಮೇಲೆ ಕಾಮರಾಜ್ ಅವ್ರನ್ನ ಮುಗಿಸಿದ್ರು, ಅದಾದ್ಮೇಲೆ ನೀಲಂ ಸಂಜೀವ್ ರೆಡ್ಡಿ ಅವ್ರನ್ನ ಮುಗಿಸಿದ್ರು, ಅದಾದ್ಮೇಲೆ ನರಸಿಂಹರಾವ್ ಅವ್ರನ್ನ ಮುಗಿಸಿದ್ರು. ಯಾರ್ಯಾರಿಗೆ ಅರ್ಹತೆ ಇದೆ, ಪ್ರಣಬ್ ಮುಖರ್ಜಿ ಅವ್ರನ್ನ ಮುಗಿಸಿದ್ರು, ಇದಾದ್ಮೇಲೆ ಮಾಧವರಾವ್ ಸಿಂಧೇನ ಮುಗಿಸಿದ್ರು, ಅದಾದ್ಮೇಲೆ ಹಿಮಂತ್ ಬಿಸ್ವಾ ಶರ್ಮಾನ ಮುಗಿಸಿದ್ರು. ಈ ರೀತಿಯಲ್ಲಿ ಯಾರಿಗಾದ್ರೂ ಅರ್ಹತೆ ಇದೆ ಅಂತ ಹೇಳಿದ್ರೆ ಅವ್ರನ್ನ ಮುಗಿಸ್ಬಿಡ್ತಾರಲ್ಲಿ. ಅರ್ಹತೆ ಶಾಪ. ಬಿಜೆಪಿನಲ್ಲಿ ಅರ್ಹತೆ ಅದು ಪ್ಲಸ್ ಪಾಯಿಂಟ್ ಆದ್ರೆ ಕಾಂಗ್ರೆಸ್ ಅಲ್ಲಿ ಅರ್ಹತೆ ಶಾಪ. ಅಲ್ಲಿ ಇರ್ಬೇಕಾದ್ರಿಂದ ಅರ್ಹತೆ ಒಂದೇ ಒಂದು, ಆ ಕುಟುಂಬಕ್ಕೆ ಲೂಟಿ ಮಾಡಿ ತಗೊಂಡೋಗೋದನ್ನ ಸೇವೆ ಮಾಡ್ಕೊಂಡಿರು ಅಂತ ಹೇಳಿ. ಬಿಜೆಪಿ ಕಥೆ ನೋಡ್ಕೊಂಡು ಬನ್ನಿ ಸರ್. ಇವರು ನೀವ್ಯಾವತ್ತೇ ನೋಡ್ಕೊಂಡ್ ಬನ್ನಿ. ಸುಮಾರು 21 ರಾಜ್ಯದಲ್ಲಿ ಬಿಜೆಪಿ ಮತ್ತೆ NDA ಆಡಳಿತದಲ್ಲಿದೆ. ಅದರಲ್ಲಿ 13ರಲ್ಲಿ ಬಿಜೆಪಿ ಆಡಳಿತದಲ್ಲಿದೆ. ಈ 13 ರಾಜ್ಯಗಳಲ್ಲಿ ಆಲ್ಮೋಸ್ಟ್ 80% 50 ವರ್ಷದಿಂದ ಒಳಗಡೆ ಇರ್ತಕ್ಕಂಥ ಮುಖ್ಯಮಂತ್ರಿ ಆಗಿರೋದು, 55 ವರ್ಷದಿಂದ ಒಳಗಡೆ ಇರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿರೋದು, ಮುಖ್ಯಮಂತ್ರಿಗಳು ನಾನು ಹೇಳ್ತಿರೋದು. ಸೊ ಹಾಗಾಗಿ ನಮ್ಮಲ್ಲಿ ಈಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು 45 ವರ್ಷ, ನೀವು ಮುಖ್ಯಮಂತ್ರಿಗಳು ತಗೊಂಬನ್ನಿ. ನಮ್ಮ ರಾಜ್ಯಾಧ್ಯಕ್ಷರು 47 ವರ್ಷ, 48 ವರ್ಷ. ಅಂದ್ರೆ ಯುವಕರಿಗೆ ಮಣೆ ಹಾಕ್ತಕ್ಕಂಥದ್ದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಆ ಪಕ್ಷಕ್ಕೆ ಒಂದು ಸಿದ್ಧಾಂತ ಇದ್ದಾಗ, ಆ ಪಕ್ಷ ಎಲ್ಲರೂ ಬೆಳೆಸ್ಬೇಕು ಅಂತ ಉದ್ದೇಶ ಇದ್ದಾಗ. ಇವಾಗ ಯಾರಿಗೂ ಕುಟುಂಬದ ಅರ್ಹತೆ ಇಲ್ದೋರವರು ರಾಜಕಾರಣದಲ್ಲಿ ಹೇಗ್ ಮೇಲೆ ಬರಕ್ ಸಾಧ್ಯ ಪೃಥ್ವಿ ಇಲ್ದಿದ್ರೆ? ಹಾಗಾಗಿ ನಮ್ಮಲ್ಲಿ ಕಾರ್ಯಕರ್ತರ ಆಧಾರಿತ ಪಕ್ಷ ಅಂತ ನಾವ್ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಇವತ್ತು ನಾನು ಒಬ್ಬ ಟೀಚರ್ ಮಗ ಆಗಿದ್ದೆ, ನಾನೊಂದು ಆಸ್ಪಿರೇಷನ್ ಆಗ್ಬೋದು, ನಾಳೆ ಏನ್ ಬೇಕು ನಾನು ಆಗ್ಬೋದು ಬಿಜೆಪಿ ಒಳಗಡೆಗೆ ಅಂತ ಹೇಳಿ. ಅದು ಕಾಂಗ್ರೆಸ್ ಅಲ್ಲ ಸಾಧ್ಯನಾ? ಎಲ್ಲೋ ನೀವ್ ಹೇಳ್ದಂಗೆ ಅಲ್ಪ ಉದಾಹರಣೆಗೆ 1-2 ಸಾಧ್ಯ ಬಿಟ್ಬಿಟ್ರೆ ಮಿನಿಸ್ಟರ್ ಮಕ್ಕಳು ಮಿನಿಸ್ಟರ್ ಆಗ್ಬೇಕು. ಮೊನ್ನೆ ನೋಡಿ 2024ರ ಲೋಕಸಭಾ ಚುನಾವಣೆಯಲ್ಲಿ
ಎಲ್ಲಾರ್ಗು ಎಂಪಿಗಳ ಮಕ್ಕಳಿಗೆ ಅವ್ರು ಟಿಕೆಟ್ ಕೊಟ್ಟಿದ್ದು. ಹೌದು. 4-5 ಹೊರತುಪಟ್ಬಿಟ್ರೆ ಎಲ್ಲಾರ್ಗು ಇಲ್ಲ MP ಮಗ ಇರಬೇಕು, ಇಲ್ಲ MLA ಮಗ ಇರಬೇಕು, ಇಲ್ಲ ಮಿನಿಸ್ಟರ್ ಮಗ ಇರಬೇಕು. ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಇವರಿಂದ? ಈ ಕಾಂಗ್ರೆಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಯುವಜನಕ್ಕೆ? ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ? ಏನು ಅರ್ಹತೆ ಇರ್ತಕ್ಕಂಥವ್ರು? ಅದೇನೇ ಈಗ ರಿಪೀಟ್ ಆಗ್ತಿರ್ತಕ್ಕಂಥದ್ದು. ಸಿದ್ದರಾಮಯ್ಯ ಅವರಿಗೆ ಅದನ್ನೇ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಐವಾನ್ ಡಿಸೋಜಾ ಅವರು ಮಾತನ್ನ ತಿರುಗಿಸ್ತಾ ಇದ್ದಾರೆ. ಸಿದ್ದರಾಮಯ್ಯರು ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ, ಮೊದಲನೇ ಸರಿ ಆಯ್ಕೆ ಆಗಿರೋರಿಗೆ ನಾವು ಕೊಡೋಕ್ ಸಾಧ್ಯವೇ ಇಲ್ಲ ಅಂತ ಹೇಳಿ. ಅದರ್ಥ ಈವನ್ MLCಗಳಿಗೂ ಇವ್ರು ಕೊಡಕ್ ಹೋಗಲ್ಲ. ಇವ್ರಿಗೆ ಏನಂತ ಹೇಳಿದ್ರೆ ಇವರ ಕುರ್ಚಿ ಉಳಿಸ್ಕೊಡೋದಕ್ಕೆ ಯಾರ್ಯಾರಿಗೆ ಏನೇನು ಮಾಡ್ಬೇಕು ಅಷ್ಟು ಮಾಡ್ತಾರೆ, ಬಿಟ್ಬಿಟ್ರೆ ಖಂಡಿತವಾಗ್ಲೂ ಕೂಡ ಹೊಸಬರಿಗೆ ಯಾವುದೇ ಕಾರಣಕ್ಕೂ ಕೊಡಲ್ಲ. ಅಲ್ಲ, ಅವ್ರಿಗೆ ಅವರೇ ಒಂಥರ ನೆಗೆಟಿವ್ ಇಮೇಜ್ ಅನ್ನ ಅವರೇ ಹಾಕೊಂಡಂತಾಯ್ತು. ಯಾಕಂದ್ರೆ ನಾನು ಆರಂಭದಲ್ಲಿ ಹೇಳ್ತಾ ಇದ್ನಲ್ಲ, ಕುರ್ಚಿಯ ಕಚ್ಚಾಟ ನಡೀತಾ ಇದೆ, ಅದೊಂದು ಗೊಂದಲಗಳಿರುವಂಥದ್ದು. ಇದರ ನಡುವೆ ಈ ಪತ್ರಗಳಿದೆಯಲ್ಲ, ಹೊಸದೊಂದು ಚರ್ಚೆ ಶುರು ಮಾಡಿಬಿಡ್ತು. ಈ MLCಗಳ ಪತ್ರನೂ ಕೂಡ ಅಷ್ಟೇ, MLAಗಳ ಪತ್ರನೂ ಕೂಡ ಅಷ್ಟೇ. ಅವ್ರಿಗೆ ಎಲ್ಲೋ ಒಂದ್ ಕಡೆ ನಮ್ಮಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದನ್ನ ತೋರಿಸ್ತಾ ಇದ್ದಾರೆ. ನೋಡಿ, 13ರಿಂದ 18ರವರೆಗೆ ಒಂದು ಸ್ವಲ್ಪ ಸ್ಟ್ರಾಂಗ್ ಚೀಫ್ ಮಿನಿಸ್ಟರ್ ಅಂತಕ್ಕಂಥ ಒಂದು ಆಶಾಭಾವನೆಯನ್ನ ಮೂಡಿಸಿದ್ರು ಸಿದ್ದರಾಮಯ್ಯವರು, ಅಟ್ಲೀಸ್ಟ್ ಅವರ ಕಾರ್ಯಕರ್ತರಲ್ಲಿ. ಆದ್ರೆ ಈಗಿರ್ತಕ್ಕಂಥ ಸಿದ್ದರಾಮಯ್ಯವರು ರೈಟ್ ಫ್ರಮ್ ದ ಡೇ ಒನ್ ಹಿ ಇಸ್ ದ ವೀಕೆಸ್ಟ್ ಚೀಫ್ ಮಿನಿಸ್ಟರ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಇವರು ಆಡಳಿತಕ್ಕೆ ಬಂದ 15 ದಿವಸಕ್ಕೆ BR ಪಾಟೀಲ್ ಅವರು ಪತ್ರ ಬರೆದ್ರು. ಏನಂತ ಪತ್ರ ಬರೆದ್ರು? ಮಿನಿಸ್ಟ್ರಿಗಳಲ್ಲಾಗ್ಲೇ ಲಂಚಾವತಾರ ಜಾಸ್ತಿ ಆಗ್ತಾ ಇದೆ, ಯಾರು ನಮ್ಮ ಮಾತು ಕೇಳ್ತಿಲ್ಲ, ವರ್ಗಾವಣೆ ದಂಧೆ ನಡೀತಾ ಇದೆ ಅಂತ ಹೇಳಿ. ಅದಕ್ಕೆ 24 ಜನ MLAಗಳು ಸೈನ್ ಮಾಡಿದ್ರು, ಕಾಂಗ್ರೆಸ್ MLAಗಳು. ಎಷ್ಟು ದಿವಸಕ್ಕೆ ಪೃಥ್ವಿ? ಜಸ್ಟ್ 15 ಡೇಸ್ಗೆ. ಏನಾದ್ರು ವಾತಾವರಣ ಬದಲಾವಣೆ ಆಯ್ತಾ? ಇಲ್ಲಿವರೆಗೂ ಬದಲಾವಣೆ ಆಗ್ಲಿಲ್ಲ. ಅದಾದ 2ನೇ ತಿಂಗಳಿಗೆನೆ ಅವರ ಅಡ್ವೈಸರು, ಎಕನಾಮಿಕ್ ಅಡ್ವೈಸರು ರಾಯ್ ರೆಡ್ಡಿ ಅವರು ಹೇಳಿದ್ರು, ಕರ್ನಾಟಕದಲ್ಲಿ ಭ್ರಷ್ಟಾಚಾರದಲ್ಲಿ ನಮ್ದೇ ನಂಬರ್ 1 ಅಂತೇಳಿ, ಕರ್ನಾಟಕನೇ ನಂಬರ್ 1 ಇಡೀ ದೇಶಕ್ಕೆ ಅಂತೇಳಿ. ಏನಾದ್ರು ವ್ಯವಸ್ಥೆ ಬದಲಾವಣೆ ಆಯ್ತಾ? ಬದಲಾವಣೆ ಆಗ್ಲಿಲ್ಲ. ಗುತ್ತಿಗೆದ ರಾವತ್ ಹೇಳಿದ್ರು, ರಾಷ್ಟ್ರಪತಿಗೆ ಪತ್ರ ಬರೆದ್ಬಿಟ್ಟು ನಮಗೆ ದುಡ್ಡು ರಿಲೀಸ್ ಮಾಡಿದ್ರೆ ನಾನು ನೇಣು ಹಾಕೊಂಡ್ಬಿಡ್ತೀವಿ ಅಂತ ಹೇಳಿದ್ರು. 2 ವರ್ಷ ಆಯ್ತು, ಇವತ್ತವರೆಗೂ ₹1 ರಿಲೀಸ್ ಆಗಿದೆಯಾ? ಇವತ್ತು 37,000 ಕೋಟಿ ಬಾಕಿ ಉಳ್ಕೊಂಡು ಕೂತಿದೆ. DK ಶಿವಕುಮಾರ್ ಅವರು ಹೇಳ್ತಾರೆ, ರಾಜ್ಯ ಹೇಳುತ್ತೆ ನಾವು 36 ತಿಂಗಳು, ನಿಮಗೆ KSRTC 38 ತಿಂಗಳು ಬಾಕಿ ಇದೆ. ಪಾಪ ಬಡವ್ರಿ, ಡ್ರೈವರ್ಗಳು, ಕಂಡಕ್ಟರ್ಗಳು, ಮೆಕ್ಯಾನಿಕ್ಗಳು, ಅವ್ರದ್ದು 38 ತಿಂಗಳು ಬಾಕಿ ಇದೆ. ಸರ್ಕಾರದ ಪರಿಸ್ಥಿತಿ ಅಡ್ಜಸ್ಟ್ ಮಾಡ್ಕೊಂಡ್ರಪ್ಪ, ಬರೀ 26 ತಿಂಗಳು ಕೊಡ್ತೀವಿ ಅಂತೇಳಿ. ಇವ್ರಿಗೆ ನಿಗಮ ಮಂಡಳಿಯ ಎಲ್ಲಾ ಅಧ್ಯಕ್ಷಗಳಿಗೆ ಮಿನಿಸ್ಟ್ರಿ ಕೊಡೋದಕ್ಕೆ ಇವರಿಗೆ ಸರ್ಕಾರದ ಪರಿಸ್ಥಿತಿ ಕಾಣಿಸಲ್ಲ. ಇವ್ರೆ ಇವತ್ತು 147 ಜನಕ್ಕೆ ಕ್ಯಾಬಿನೆಟ್ ಮಿನಿಸ್ಟ್ರಿ ಮಜಾ ಅನುಭವಿಸ್ತಾವ್ರೆ, ಅವರಿಗೆ ಪರಿಸ್ಥಿತಿ ಕಾಣಿಸಲ್ಲ. ಇವ್ರಿಗೆ ಏನು ವಿಧಾನಸೌಧದೊಳಗಡೆ ಮಸಾಜ್ ಚೇರ್ಗಳು ಹಾಕೋದಕ್ಕೆ ಇವ್ರಿಗೆ ಸರ್ಕಾರದ ಪರಿಸ್ಥಿತಿ ಕಾಣಿಸಲ್ಲ. ಓಕೆ, ಅಲ್ಲ, ಈ ಪಾಯಿಂಟಿಗೆ ಬರೋದಾದ್ರೆ ಚಂದ್ರಶೇಖರ್ ಸರ್, ಈ ಪಾಯಿಂಟಿಗೆ ಬರೋದಾದ್ರೆ ನಿಮ್ಗೆ ಅನ್ಸಲ್ವಾ ಇಲ್ಲಿ ಹೈಕಮಾಂಡ್ ಎಂಟ್ರಿ ಆಗ್ತಾ ಇಲ್ಲ? ಈ ರೀತಿಯಾಗಿ ಗೊಂದಲಗಳನ್ನು ಮೂಡಿಸಿದಂಥ ಸಂದರ್ಭದಲ್ಲಿ, ಸಂಪುಟ ಪುನರ್ರಚನೆಯೂ ಕೂಡ ಆಗದಿರುವಂಥ ಟೈಮ್ನಲ್ಲಿ ಒಂದು ನಾಯಕತ್ವದ ವಿಚಾರಕ್ಕೆ ಒಂದು ಕ್ಲಾರಿಟಿ ಕೊಡುವಂಥ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯಾದಂಥ ಒಂದು ಟ್ರಿಗರ್ ಮಾಡುವಂಥ ಕೆಲಸ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ಗೆ ಅನ್ನುವಂಥದ್ದು ಅನ್ಸಲ್ವಾ ನಿಮಗೆ ಅಂತ? ನೋಡಿ, 2013ರಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಾಗ ಅಲ್ಲಿ UPA ಸರ್ಕಾರ ಇತ್ತು, ಸೋನಿಯಾ ಗಾಂಧಿ ಅಧಿನಾಯಕ ಆಗಿದ್ರು. ಶಿ ವಾಸ್ ಅ ವೆರಿ ಪವರ್ಫುಲ್ ಲೇಡಿ ಅವತ್ತು. ಆದ್ರೂ ಕೂಡ ಸಿದ್ದರಾಮಯ್ಯವರು ಸುಮಾರು 6.5-7 ತಿಂಗಳು DK ಶಿವಕುಮಾರ್ ಅವ್ರನ್ನ ಮಿನಿಸ್ಟ್ರಿ ಒಳಗಡೆಗೆ ಬಿಟ್ಕೊಂಡಿರ್ಲಿಲ್ಲ. ಏನೋ ಡೋರಿಂದ ಆಚೆ ಕಡೆ ನಿಲ್ಸಿದ್ರು. ಬೇಡ್ಕೊಂಡ್ಬಿಟ್ಟು ಹೈಕಮಾಂಡ್ ಅವರೊಬ್ಬರನ್ನ ತಗೊಳ್ಳಿ ಅಂತೇಳಿ ತಗೊಳ್ಳಿಲ್ಲ. ಆದ್ರೆ ಇವತ್ತು ಹೈಕಮಾಂಡ್ ಇಸ್ ವೆರಿ ವೀಕ್. ಸಿದ್ದರಾಮಯ್ಯವ್ರನ್ನ ಕೆಳಗಿಳಿ ಅಂತ ಹೇಳ್ತಕ್ಕಂಥ ಶಕ್ತಿನೇ ಇಲ್ಲ. ಆದ್ರೆ ಸಿದ್ದರಾಮಯ್ಯ ಪರಿಸ್ಥಿತಿ ಏನಾಗಿದೆ ಅಂದ್ರೆ, MLAಗಳೇ ಇವ್ರು ಮಾತು ಕೇಳ್ತಿಲ್ಲ. ಒಬ್ಬ ಫಸ್ಟ್ ಟೈಮ್ MLA ಬಸವರಾಜ ಶಿವಗಂಗ ಬಾಯಿಗೆ ಬಂದ ಮಾತಾಡ್ತಾರೆ, ನೀವು ಕೆಳಗಡೆ ಇಳಿರಿ ಅಂತ ಹೇಳ್ತಾರೆ. ಇಕ್ಬಾಲ್ ಹುಸೇನ್ ಕೆಳಗಡೆ ಇಳಿದೀರಿ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಒಬ್ಬ ಮುಖ್ಯಮಂತ್ರಿ ಇಷ್ಟೆಲ್ಲ ಪವರ್ ಇರೋದು. ಈ ಕಡೆಗೆ ಮುಖ್ಯಮಂತ್ರಿಗೆ MLAಗಳ ಮೇಲೆ ಕಂಟ್ರೋಲ್ ಇಲ್ಲ. DCM KPCC ಪ್ರೆಸಿಡೆಂಟ್ಗೆ MLAಗಳ ಮೇಲೆ ಇದಿಲ್ಲ. ಬಟ್ ಇನ್ನೊಂದು ಏನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದ್ರೆ, ಯಾರಾದ್ರೂ ಒಬ್ಬ ರೋಗಿ ತುಂಬಾ ಸೀರಿಯಸ್ ಆಗಿ ಹಾಸ್ಪಿಟಲ್ ಸೇರಿ ಅವ್ನು ಉಳಿಯೋದೇ ಇಲ್ಲ ಅಂದಾಗ ಡಾಕ್ಟರ್ ಏನ್ ಹೇಳ್ತಾರೆ ಹೇಳಿ? ಇಲ್ಲೇನು ಉಪಯೋಗ ಆಗಲ್ಲಪ್ಪ, ನಿಮ್ ಮನೆ ಕರ್ಕೊಂಡೋಗಿ ಆರಾಮಾಗಿ ಏನ್ ಬೇಕೋ ಇಷ್ಟ ತಿನ್ಕೊಂಡು ಸ್ವಲ್ಪ ದಿವಸ ಬದುಕಿದ್ ಬಿಡ್ಲಿ ಅಂತ ಹೇಳ್ತಿರ್ತಾನೆ ಅವರು. ಇವತ್ತು ಆ ಪರಿಸ್ಥಿತಿ ಅದೇ ಆಗಿರೋದು. ಯಾಕೆ 38 ಜನ ಹೊಸದಾಗಿ MLAಗಳು ಲೆಟರ್ ಬರೀತಾ ಇದಾರೆ, ಯಾಕೆ MLCಗಳು ಲೆಟರ್ ಬರೀತಾ ಇದಾರೆ ಅಂತ ಹೇಳಿದ್ರೆ, ಎಲ್ಲರಿಗೂ ಗೊತ್ತಾಗೋಇದೆ ಇನ್ನ ಜನ್ಮದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಲ್ಲ. ಹಾಗಾಗಿ ಈ ಉಳಿದಿರೋ 2 ವರ್ಷದಲ್ಲಿ ಏನೇನ್ ಮಜಾ ಮಾಡ್ಬೇಕು, ಏನೇನ್ ತಿನ್ಬೇಕು ಎಲ್ಲ ಈಗಲೇ ತಿನ್ಬಿಡ್ಬೇಕು ಅಂತೇಳಿ ಈಗ DK ಶಿವಕುಮಾರ್ಗೂ ಅದಕ್ಕೆ ಹಪಾಪಿ ಮುಖ್ಯಮಂತ್ರಿ ಆಗಲ್ಲ. ಎಕ್ಸಾಕ್ಟ್ಲಿ, ಅಲ್ಲ, ಓಕೆ. ಅದ್ರ ಜೊತೆಗೆ ಹೈಕಮಾಂಡ್ ಎಂಟ್ರಿ ಆಗ್ಬಿಟ್ಟು ಇದಕ್ಕೊಂದು ಕ್ಲಾರಿಟಿ ಕೊಡ್ಲಿ ಅನ್ನುವಂಥ ಇಂಟೆನ್ಷನ್ ಇದೆ ಇದರಿಂದ ಅಂತ ಅನ್ಸಲ್ವಾ? ಯಾಕೆಂದ್ರೆ ಬರೀ ಮಂತ್ರಿ ಸ್ಥಾನ ಆ ಪಾರ್ಟಿಗೆ ಮಾತ್ರ ಸೀಮಿತ ಆದಂತೆ ಕಾಣಿಸ್ತಾ ಇಲ್ಲ. ಬಣಗಳ ಶಾಸಕರು ಅಲ್ಲಿ ಪ್ರಮುಖವಾಗಿ ಅಂದರೆ ರವಿ ಗಣಿಗ ಅವರು ಇನಿಷಿಯೇಟ್ ತಗೊಂಡು ಸ್ಪೆಷಲಿ ಆ 31 ಜನರಲ್ಲಿ 18ರಿಂದ 20 ಜನ DK ಶಿವಕುಮಾರ್ ಅವರ ಪರವಾಗಿರುವಂಥ ಶಾಸಕರೇ ಮೊದಲೇದಾಗಿ ಸಹಿ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆ ಆಯಿತು. ಸೊ ಹೀಗಾಗಿ ಒಟ್ಟಿನಲ್ಲಿ ಏನಾದರೂ ಒಂದು ಮಾಡಿ ಟ್ರಿಗರ್ ಮಾಡಿ ಹೈಕಮಾಂಡ್ನ ಮಧ್ಯಸ್ಥಿಕೆಗೆ ತೆಗೆದುಕೊಂಡು ಬರೋಣ.
ನಾಯಕತ್ವದ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಬಿಡ್ಲಿ. ಪುನರ್ರಚನೆ ಆಗುವಂಥದ್ದೇ ಆಗಿದ್ದೆ ಆದರೆ ಹಾಗಾದರೆ ಸಿದ್ದರಾಮಯ್ಯನವ್ರು ಇರ್ತಾರೆ ಅಂತ ಅರ್ಥ ಆಗುತ್ತೆ. ಇಲ್ಲ ಸಂಪುಟ ಪುನರ್ರಚನೆ ಇನ್ನಷ್ಟು ದಿನಗಳ ಕಾಲ ಡ್ರ್ಯಾಗ್ ಮಾಡಿದ್ರೆ ಮೇ ಬಿ ನಾಯಕತ್ವದ ಗೊಂದಲ ಇದೆ ಅನ್ನುವಂಥದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ. ನಾನು ಆಗ್ಲೇ ಅದಕ್ಕೆ ಒಂದು ಪದ ಯೂಸ್ ಮಾಡಿದೆ, ವೀಕೆಸ್ಟ್ ಹೈಕಮಾಂಡ್ ಅಂತ ಹೇಳಿ. ನೋಡಿ, ಇದು ಫಸ್ಟ್ ಟೈಮ್ ಆಗ್ತಿರೋದಲ್ಲ ಇವರೇ. ರಾಜಸ್ಥಾನದಲ್ಲಿ ಇದೇ ಸರ್ಕಾರದ ಇದೇ ಪರಿಸ್ಥಿತಿ ನಿರ್ಮಾಣ ಆಯ್ತು. ಅಲ್ಲಿ ಅಶೋಕ್ ಗೆಹ್ಲೋಟ್ ಮತ್ತೆ ಇವರಿಗೆ ಜಿಂದಾಲ್ ಇದಾದಾಗ, ಸಚಿನ್ ಪೈಲಟ್ ಅವ್ರಿಗೆ ಗಲಾಟೆ ಆದಾಗ ಇದೇ ತರ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ರು ಸರ್ಕಾರ, ಇದು ಏನು ಹೈಕಮಾಂಡ್. ಏನಾಯ್ತು, ಇವತ್ತು ಸರ್ಕಾರ ಬಿದ್ದೋಯ್ತಲ್ಲಿ. ಇವತ್ತು 2 ಬಣಗಳಾಗಿ ಹೊಡೆದೋಗಿದೆ. ಅದೇ ರೀತಿ ಛತ್ತೀಸ್ಗಢ ಒಳಗಡೆಗೆ ಭೂಪೇನ್ ಬಘೇಲ್ ಮತ್ತೆ KP ಸಿಂಗ್ದೇವ್ ಅವ್ರಿಗೆ ಅಲ್ಲಿ ಇದೇ ರೀತಿ ಹೊಡೆದಾಟ ಆದಾಗ ಏನ್ ಮಾಡ್ತು ಹೈಕಮಾಂಡ್? ಏನು ಮಾಡಕ್ಕಾಗ್ಲಿಲ್ಲ. ಇದೇ ರೀತಿ ಮಧ್ಯಪ್ರದೇಶ ಒಳಗಡೆಗೆ ಹೇಳಿದ್ರಿ ಸಿಂಧೆ ಅವ್ರಿಗೆ ಹೊಡೆದಾಟ ಆದಾಗ ಏನ್ ಮಾಡ್ತು? ಏನು ಮಾಡ್ಲಿಲ್ಲ, ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಟ್ಟು. ಅದ್ರ ಅರ್ಥ ಕಾಂಗ್ರೆಸ್ ಹೈಕಮಾಂಡ್ ಇದೆ ವೀಕೆಸ್ಟ್ ಹೈಕಮಾಂಡ್. ಅವ್ರ ಈಗ ಕೆಲವೊಂದ್ಸಲಿ ಅಲ್ಲ, ರಾಜಕೀಯದಲ್ಲಿ ಚರ್ಚೆ ಆಗುತ್ತಲ್ಲ ಸರ್, ನಾಟ್ ಟೇಕಿಂಗ್ ಡಿಸಿಷನ್ ಈಸ್ ಒನ್ ಆಫ್ ದಿ ಡಿಸಿಷನ್ ಅಂತ. ಹಂಗೆ ಅವ್ರು ಮೇಂಟೈನ್ ಮಾಡ್ತಾ ಇದ್ದಾರೆ, ಸ್ಟೇಟಸ್ ಕೋ ಮೇಂಟೈನ್ ಮಾಡ್ತಾ ಇದ್ದಾರೆ. ಅದು ರಿಸಲ್ಟ್ ಗಳು ಬಂದಿದೆಯಲ್ಲ. ಕಾಂಗ್ರೆಸ್ ಇದು ರಾಜಸ್ಥಾನದಲ್ಲಿ ವಾಚ್ ಔಟ್ ಆಗೋದ್ರು, ಛತ್ತೀಸ್ಗಢಲ್ಲಿ ವಾಚ್ ಔಟ್ ಆಗೋದ್ರು, ಮಧ್ಯಪ್ರದೇಶದಲ್ಲಿ ವಾಚ್ ಔಟ್ ಆಗೋದ್ರು. ರಿಸಲ್ಟ್ ಬಂದಿದೆಯಲ್ಲ. ಇವತ್ತು ನಾನು ಹೇಳ್ತೇನೆ, ಸಿದ್ದರಾಮಯ್ಯನವರಿಗೆ ಇಳಿರಿ ಅಂತ ಹೇಳ್ತಕ್ಕಂಥ ತಾಕತ್ತು ಹೈಕಮಾಂಡ್ ಇದೆಯಾ? ಇಲ್ಲ. ಅಥವಾ DK ಶಿವಕುಮಾರ್ ಅವ್ರನ್ನ ನಿನಗೆ ಕೊಡಲ್ಲ ಅಂತ ಹೇಳ್ತಕ್ಕಂಥ ತಾಕತ್ ಇದೆಯಾ? ಇಲ್ಲ. ಯಾಕೆ? DK ಶಿವಕುಮಾರ್ ಏನಾದ್ರು ಒಂದ್ ಸ್ವಲ್ಪ ಕಪ್ಪ ಕಾಣಿಗೆ ಕೊಟ್ರೆ ಅಲ್ಲಿ ಹೈಕಮಾಂಡ್ ಸ್ವಲ್ಪ ತಿನ್ಕೊಂಡು ಬದುಕೋದು. ಈ ಕಡೆ ಸಿದ್ದರಾಮಯ್ಯನ ಇಳಿತಾರೆ ಅಂತ ಹೇಳಿದ್ರೆ ಸರ್ಕಾರವೇ ಇರಲ್ಲ. ಸರ್ಕಾರ ಇಳಿಲ್ಲ ಅಂತ ಹೇಳಿದ್ರೆ ತಿರ್ಗಿ ಅವ್ರ ATM ಖಾಲಿ ಆಗ್ತಾ ಹೋಗುತ್ತೆ. ಹಾಗಾಗಿ ಅವ್ರಿಗೆ ಈ ಕಡೆಗೆ ಕೋಲು ಮುರಿಬಾರ್ದು, ಈ ಕಡೆಗೆ ಹಾವು ಸಾಯ್ಬಾರ್ದು. ಏನು ಇವರು ಅವ್ರ ಡಿಸಿಷನ್ ತಗೊಂತಿಲ್ಲ ಅಂತ ಹೇಳಿದ್ರೆ ಸ್ಟ್ರಾಟಜಿ ಅಲ್ಲ, ಅದು ಅವ್ರ ವೀಕ್ನೆಸ್. ತಗೊಳ್ತಕ್ಕಂಥ ಸ್ಥಿತಿ ಒಳಗಡೆನೆ ಇಲ್ಲ. ಇವತ್ತು ಕಾಂಗ್ರೆಸ್ ಹಬ್ಬಬ್ಬ ಅಂತ ಹೇಳಿದ್ರೆ ಈ 2 ವರ್ಷ ಉಳ್ಕೋಬಹುದು ಬಿಟ್ರೆ ಈ ಕಾಂಗ್ರೆಸ್ ಬದುಕ್ಸಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ದೇಶದಲ್ಲೇ ಮುಳುಗೋಗ್ತಾರೆ, ರಾಜ್ಯದಲ್ಲಿ ಉಳಿಸ್ತಾರ. ಹಾಗಾಗಿ ಇಟ್ ಈಸ್ ದ ವೀಕೆಸ್ಟ್ ಗವರ್ನಮೆಂಟ್. ಬಟ್ ಪ್ರಾಬ್ಲಮ್ ಈ ಅಡ್ವಾಂಟೇಜ್ ನ ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಬಿಜೆಪಿ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದಾವಲ್ಲ. ಅವ್ರು ಹೇಳ್ತಾರೆ ರೀ, ವಿಜೇಂದ್ರ ಅವ್ರು ಇರ್ತಾರ ಇಲ್ವಾ, ಕಂಟಿನ್ಯೂ ಆಗ್ತಾರ ಇಲ್ವಾ, ಅವರಲ್ಲಿ ಗೊಂದಲ ಇಲ್ವಾ, ಅವರಲ್ಲಿ ಎಷ್ಟು ಕುರ್ಚಿ ಕಚ್ಚಾಟ ನಡೀತಾ ಇದೆ, ಅದ್ರ ಬಗ್ಗೆ ಮಾತಾಡ್ಕೊಳ್ಳಿ ಅಂತಾರೆ ಅವರು. ಅಲ್ಲ, ಅದ್ರ ಬಗ್ಗೆ ಬಿಜೆಪಿ ಯಾವ ರೀತಿ ಹೋರಾಟ ಮಾಡ್ತಿದೆ, ಜನ ಹೇಗೆ ಸ್ವೀಕರಿಸ್ತಾ ಇದಾರೆ ಅಂತ ಹೇಳಿ ಮೊನ್ನೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲೇ ಪ್ರೂವ್ ಮಾಡಿದ್ವಿ. ಲೋಕಸಭಾ ಚುನಾವಣೆ ಪ್ರೂವ್ ಮಾಡಿದ್ವಿ. ಅದಾದ್ಮೇಲೆ ಮೊನ್ನೆ ನಡೀತಲ್ಲ ಏನು 5 ನಗರಸಭೆ ಚುನಾವಣೆಗಳು, ಅದು ಏನು ಇಲ್ಲಿ ಮಂಕಿ ಕ್ಷೇತ್ರದಿಂದ ಹಿಡ್ಕೊಂಡು, ಕಾರವಾರದ ಮಂಕಿಯಿಂದ ಹಿಡ್ಕೊಂಡು ದೊಡ್ಡಬಳ್ಳಾಪುರದವರೆಗೆ 5ರಲ್ಲಿ 5 ಸೀಟ್ ನಾವು ಗೆದ್ಕೊಂಡ್ ಬಂದ್ವಿ. ಯಾಕೆ ಅಂತ ಹೇಳಿದ್ರೆ ನಾನು ಹೇಳ್ತೇನೆ, ಇವತ್ತು ಸಿದ್ದರಾಮಯ್ಯರಿಗೆ ದಮ್ ಇದ್ರೆ, ತಾಕತ್ತಿದ್ರೆ ನಾಳೆ ಚುನಾವಣೆಗೆ ಬರ್ಲಿ. ನೀವು ನಗರಸಭೆ ಹೇಳಿದ್ರೆ ಅವ್ರು MLA ಎಲೆಕ್ಷನ್ ಹೇಳ್ತಾರೆ. ಶಿಗ್ಗಾಂವ್ ಕ್ಷೇತ್ರದಲ್ಲಿ ಏನಾಯ್ತು, ಸಂಡೂರು ಕ್ಷೇತ್ರದಲ್ಲಿ ಏನಾಯ್ತು, ಚನ್ನಪಟ್ಟಣ ಕ್ಷೇತ್ರದಲ್ಲಿ ಏನಾಯ್ತು, ಅಲ್ಲೆಲ್ಲ ಕಾಂಗ್ರೆಸ್ ಬರ್ಲಿಲ್ವಾ? ಅಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಮಗ ನಿಂತ್ಕೊಂಡ್ರು ಕೂಡ ಸೋಲ್ಸ್ಲಿಲ್ವಾ? ಆಮೇಲೆ ಕುಮಾರಸ್ವಾಮಿ ನಿಂತ್ಕೊಂಡ್ರು ಕೂಡ ಸೋಲಿಲ್ವಾ? ಅದನ್ನ ಹೇಳ್ತಾರ ಅವರು. ನಾನು ಅದನ್ನ ಹೇಳಿದೆ, ಇದೆ ಅಂತಲ್ಲ. ಇವನ್ ಆಮ್ ಆದ್ಮಿ ಪಾರ್ಟಿ ಆಡಳಿತದ ಕಾಲದಲ್ಲೂ ಕೂಡ ಉಪಚುನಾವಣೆಗಳಲ್ಲಿ ಅದೇ ಸರ್ಕಾರದ ಪ್ರಕಾರವೇ ಹೋಗೋದು. ಅಷ್ಟಾದ್ರೂ ಕೂಡ 5 ನಾವು ನಗರಸಭೆಗಳನ್ನ ಗೆದ್ದಿದೀವಿ ಅಂತ ಹೇಳಿದ್ರೆ ಅದನ್ನೇ ಹೇಳ್ತಾ ಇರೋದು. ಇವತ್ತು ಕೂಡ ಬರ್ತಿರ್ತಕ್ಕಂತಹ ಎಲ್ಲ ಡಾಟಾಗಳು, ಎಲ್ಲ ಪ್ರೀಪೋಲ್ ಸರ್ವೆಗಳು, ನಾನು ಹೇಳ್ತೀನಿ, ಸಿದ್ದರಾಮಯ್ಯಗೆ ದಮ್ ಇದ್ರೆ ರಾಜೀನಾಮೆ ಕೊಟ್ಬಿಟ್ಟು ಚುನಾವಣೆಗೆ ಹೋಗ್ಲಿ. ಇವರಿಗೆ ನಂಬಿಕೆ ಗ್ಯಾರಂಟಿ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿ ಅವ್ರ ಅಧಿಕಾರದಲ್ಲಿ ಇದ್ದಾಗ ಅವರು ಹೇಳ್ತಾ ಇದ್ರು, ಯಡಿಯೂರಪ್ಪನವ್ರಿಗೆ ದಮ್ಮಿದ್ರೆ ರಾಜೀನಾಮೆ ಕೊಟ್ಟು ಫೇಸ್ ಮಾಡ್ಲಿ, ಬೊಮ್ಮಾಯಿ ಅವರಿಗೆ ದಮ್ಮಿದ್ರೆ ಫೇಸ್ ಮಾಡ್ಲಿ ಅಂತ ಅವರು ಹೇಳ್ತಾ ಇದ್ರು. ಯಾರಾದ್ರೂ ಅಧಿಕಾರ ಸಿಕ್ಕಾಗ ರಾಜೀನಾಮೆ ಕೊಟ್ಬಿಡ್ತಾರಾ? ಬೇಡ. ಅದಕ್ಕೆ ಈಗ ನಾನು ಹೇಳೋದು ಅದನ್ನೇ. ಯಾಕೆ ಇಷ್ಟೊಂದು ಹೊಡೆದಾಟ ಶುರುವಾಗಿ? ಈಗ DK ಶಿವಕುಮಾರ್ಗೆ 63 ವರ್ಷ ವಯಸ್ಸು. ಅಕಸ್ಮಾತ್ ಚುನಾವಣೆ ಇದ್ರೆ ಮುಂದಿನ ಚುನಾವಣೆಲ್ಲ ಗೆದ್ದು CM ಆಗ್ಬೋದು. ಯಾಕೆ ಅವ್ರಿಗೆ ಹಪಾಹಪಿ? ಯಾಕೆ ಅಂತ ಹೇಳಿದ್ರೆ ಮುಂದೆ ಗೆಲ್ಲಲ್ಲ ಅಂತ ಚೆನ್ನಾಗಿ ಗೊತ್ತು. ಫಸ್ಟ್ ಟೈಮ್ MLAಗಳು, ಅವರಿಗೆ ಮುಂದೆ ಪೊಲಿಟಿಕಲ್ ಲೈಫ್ ಇಲ್ವಾ? ಯಾಕೆ ಈಗ ಹಪಾಪಿಗೆ ಬಿಟ್ಟಿದ್ದಾರೆ ಮಿನಿಸ್ಟರ್ ಆಗ್ಬೇಕು ಅಂತ ಹೇಳಿ? ಅವ್ರಿಗೂ ಚೆನ್ನಾಗಿ ಗೊತ್ತು ಮುಂದೆ ಕಾಂಗ್ರೆಸ್ ಬರಲ್ಲ ಅಂತ ಹೇಳಿ. MLCಗಳಿಗೆ ಅವ್ರಿಗೆ ಫ್ಯೂಚರ್ ಇಲ್ವಾ? ಆಮೇಲೆ ಸಿದ್ದರಾಮಯ್ಯವ್ರಿಗೆ ಇನ್ನೊಂದ್ ಸರಿ ಆಗ್ಬೋದು ಅಂತ ಫ್ಯೂಚರ್ ಇಲ್ವಾ? ಆಯ್ತು ಬಿಟ್ಕೊಟ್ಬಿಡೋಣ, ಇನ್ನೊಂದ್ ಸರಿ ಆಗೋಣ ಅಂತ ಫ್ಯೂಚರ್ ಇಲ್ಲ. ಈ ಸರಿ ಬಿಟ್ರೆ ಇನ್ ಲೈಫಲ್ಲಿ ಮುಖ್ಯಮಂತ್ರಿ ಆಗಲ್ಲ ಅಂತ ಸಿದ್ದರಾಮಯ್ಯರ ಹಠ, ಇನ್ ಲೈಫಲ್ಲಿ ಮುಖ್ಯಮಂತ್ರಿ ಆಗಲ್ಲ ಅಂತ DK ಶಿವಕುಮಾರ್ಗೂ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಎಲ್ಲರಿಗೂ ಹಪಾಪಿ ಬಂದಿರ್ತಕ್ಕಂಥದ್ದು ಕಾಂಗ್ರೆಸ್ನ ಇವತ್ತಿನ ಪರಿಸ್ಥಿತಿ ಒಳಗಡೆಗೆ. ಇವತ್ತು ನೋಡಿ ಇವ್ರೆ, ಧಾರವಾಡದಲ್ಲಿ ನೀವೇ ಕವರ್ ಮಾಡ್ತಾ ಇದ್ದೀರಿ, ಯಾವ ರೀತಿ 2,68,000 ಹುದ್ದೆ ಖಾಲಿ ಬಿದ್ದಿದೆ. ಇವರ ಪ್ರಣಾಳಿಕೆಯ ಮೊದಲನೇ ಪೇಜ್, ಮೊದಲನೇ ಲೈನ್ ಅನ್ನ ನೋಡಿ ನೀವು. ಏನು 1 ವರ್ಷದೊಳಗಡೆಗೆ ನಾವು 1 ಲಕ್ಷ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ. ಚಂದ್ರಶೇಖರ್ ಸರ್, ಆ ವಿಚಾರದಲ್ಲಿ ಮಾತ್ರ ಯಾವ ಪಕ್ಷಕ್ಕೂ ನೈತಿಕತೆ ಇಲ್ಲ ಮಾತನಾಡ್ಲಿಕ್ಕೆ. 2018ರಿಂದಲೂ ಹಂಗೆ ಬಿದ್ದಿರೋದು. 2018ರಿಂದ ಏನಾಗಿದೆ? ನಿಮ್ಮ ಸರ್ಕಾರ ಇದ್ದಾಗ ಏನಾದ್ರಿ? ಎಷ್ಟು ಸಾವಿರ ನೀವು ಕೆಲಸ ಕೊಟ್ಟಿದ್ದೀರಾ? ಎಷ್ಟು ರಿಕ್ರೂಟ್ಮೆಂಟ್ ಆಯ್ತು? ಅದನ್ನ ಹೇಳ್ತಾ ಇದ್ದೀನಿ. 2018 11,000 ಪೌರ ಕಾರ್ಮಿಕರನ್ನ ಪರ್ಮನೆಂಟ್ ಮಾಡಿದ್ವಿ. 15,000 ಶಿಕ್ಷಕರ ನೇಮಕಾತಿ ಪರ್ಮನೆಂಟ್ ಅಲ್ಲ ಸರ್, ನೇಮಕಾತಿ ಎಷ್ಟಾಯ್ತು ಅದನ್ನ ಹೇಳಿ. 15,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆನ ಕ್ಲೋಸ್ ಆಗೋಗಿದೆ. ಇನ್ನು ಇವರು ಅವ್ರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಿಲ್ಲ. ಯಾರ್ ಪ್ರಾಬ್ಲಮ್ ಅದು?
ಅಲ್ಲ ಇರೋದು 2,84,000 ಖಾಲಿ ಹುದ್ದೆ ಸರ್ಕಾರಿದು. ನೀವು ಕರೆಯೋದೆಷ್ಟು? 400-500. ನೇಮಕಾತಿಲೂ ಕೂಡ ಅಕ್ರಮ ಆಯ್ತು. ಅದಾದ್ಮೇಲೆ ಹಂಗೆ ಕಂಟಿನ್ಯೂ ಆಗೋಯ್ತು, ಕೋರ್ಟು ಅದು ಇದು ಅಂತ. ಅದು ಆಗ್ಲಿಲ್ಲ. ವಿಧಾನಸಭೆಯಲ್ಲಿ ನಿಂತ್ಕೊಂಡು ವಿಧಾನಸಭೆಯೊಳಗಡೆ ಅಫಿಷಿಯಲ್ ಆಗಿ ಉತ್ತರ ಕೊಟ್ಟಿದ್ರೆ ಇಲ್ಲ 60,000 ಏನು ಹುದ್ದೆಗಳು ತಗೋಬೇಕು ಅಂತ ಹೇಳಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕೊಟ್ಟಿದೆ ಅಂತ ಹೇಳಿ ಚೀಫ್ ಮಿನಿಸ್ಟರ್ ಹೇಳ್ತಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕೊಟ್ಟಿದೆ, ಮತ್ತೆ ಯಾಕೆ ತಗೊಂಡಿಲ್ಲ ಅಂತ ಹೇಳಿದ್ರೆ, ಯಾಕೆ ತಗೊಂತಿಲ್ಲ ಅಂತ ಹೇಳಿದ್ರೆ ಇದು ಪೂರ್ತಿ ಬರ್ಬಾದ್ ಆಗೋಗಿದೆ, ರಾಜ್ಯ ದಿವಾಳಿ ಎದ್ದಾಗಿದೆ. ಇವರಿಗೆ ಬಸ್ ರಿಪೇರಿ ಮಾಡ್ಸಕ್ಕೆ ದುಡ್ಡಿಲ್ಲ, ಸಂಬಳ ಕೊಡಕ್ಕೆ ದುಡ್ಡಿಲ್ಲ, ಹೊಸಬರಿಗೆ ಹೆಂಗ್ ಕೊಡ್ತಾರೆ 5,000 ಕೋಟಿ ಇವರು. ಸೊ ಹಾಗಾಗಿ ಇವೆಲ್ಲಾ ಪಾಪಗಳಿಗೆ ಕಾರಣ ರಾಜ್ಯ ದಿವಾಳಿ ಎದ್ದೋಗಿರೋದು ಬಿಕಾಸ್ ಆಫ್ ದಿ ಸಿದ್ದರಾಮಯ್ಯ ಗವರ್ನಮೆಂಟ್. ಓಕೆ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದ ಚಂದ್ರಶೇಖರ್ ಸರ್, ಇಷ್ಟು ತನಕ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ.